ಮೈಸೂರಿನ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಬಿಗ್ ಆಕ್ಷನ್ ತೆಗೆದುಕೊಂಡಿದೆ. ಸಿಎಂ ಆಪ್ತ ಮರಿಗೌಡಗೆ ಸೇರಿದ ಆಸ್ತಿ ಪಾಸ್ತಿ ಜಪ್ತಿ ಮಾಡಿದೆ. ಮೈಸೂರು ಮುಡಾ ಹಗರಣ ಇಡಿ ಬಿಗ್ ಶಾಕ್ ಆಕ್ಷನ್ ಅನ್ನ ತೆಗೆದುಕೊಂಡಿರುವಂತದ್ದು. ಸಿಎಂ ಆಪ್ತ ಮರಿಗೌಡಗೆ ಸೇರಿದಂತಹ ಆಸ್ತಿ ಪಾಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಮುಡಾ ಸ್ಕ್ಯಾಮ್ನಲ್ಲಿ 20.85 ಕೋಟಿ ಆಸ್ತಿ ಸೀಸ್ ಮಾಡಲಾಗಿದೆ. 10 ಸ್ಥಿರಾಸ್ತಿ ತಾತ್ಕಾಲಿಕವಾಗಿ ಜಪ್ತಿಯನ್ನ ಮಾಡಿದೆ ಇಡಿ. ಅಕ್ರಮವಾಗಿ ಹಂಚಿಕೆಯಾಗಿದ್ದಂತಹ 6 ಮುಡಾ ನಿವೇಶನ, 3 ಸ್ಥಿರಾಸ್ತಿ, 1 ವಾಣಿಜ್ಯ ಕಟ್ಟಡ ಸೀಸ್ ಮಾಡಿದ ಇಡಿ. ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಮುಡಾ ಹಗರಣ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮುಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಕೂಡ ಅಕ್ರಮ ನಿವೇಶನ ಪಡೆದಿರುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ಇಡಿಯ ದಾಳಿಯ ವೇಳೆ ಸೈಟ್ಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆ ಕಾಣಿಸಿಕೊಂಡು ಮರಿಗೌಡಗೆ ಸೇರಿದಂತಹ 6 ಅಕ್ರಮ ಮುಡಾ ಸೈಟ್ ಹಾಗೆ 3 ಸ್ಥಿರ ಆಸ್ತಿಗಳು ಹಾಗೂ 20.85 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ತಾತ್ಕಾಲಿಕ ಮುಟ್ಟುಗೋಲನ್ನ ಕೂಡ ಹಾಕಿಕೊಳ್ಳಲಾಗಿರುವಂಥದ್ದು. ಇನ್ನು ಇಡಿಯಲ್ಲಿ ಈಗಾಗಲೇ 283 ಸೈಟ್ ಹಾಗೂ 3 ವೈಯಕ್ತಿಕ ಆಸ್ತಿ ಸೇರಿದಂತೆ ಒಟ್ಟಾರೆಯಾಗಿ 60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ತಾತ್ಕಾಲಿಕ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಲೋಕ ದಾಖಲಿಸಿದ ಎಫ್ಐಆರ್ ಅಡಿ ಇಡಿ ಆಕ್ಷನ್ ತೆಗೆದುಕೊಂಡಿದೆ. ನಿಯಮ ಉಲ್ಲಂಘಿಸಿರೋದು ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಮುಡಾ ಆಫೀಸರ್ಸ್ ರಿಯಲ್ ಎಸ್ಟೇಟ್ ನಂಟು ಪತ್ತೆಯಾಗಿರುವಂತದ್ದು. ತನಿಖೆಯಲ್ಲಿ ಆಫೀಸರ್ಸ್ ಮತ್ತು ಕುಳಗಳ ನಂಟು ಬಹಿರಂಗವಾಗಿದೆ. ಸೈಟ್ ಹಂಚಿಕೆಗೆ ನಗದು ಲಂಚ ಪಾವತಿಗೆ ಸಾಕ್ಷ್ಯ ಲಭ್ಯ ಕೂಡ ಆಗಿರುವಂತದ್ದು. ಈವರೆಗೆ ಕೇಸ್ನಲ್ಲಿ 460 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಮುಡಾ ಕೇಸ್ ಬಗ್ಗೆ ತನಿಖೆಯನ್ನು ಮುಂದುವರೆಸಿದೆ ಇಡಿ ಟೀಮ್. ನೋಡಿ, ಇಡಿಯಲ್ಲಿ ಈಗಾಗಲೇ 283 ಮುಡಾ ಸೈಟ್ಗಳು ಹಾಗೆ 3 ವೈಯಕ್ತಿಕ ಆಸ್ತಿ ಸೇರಿದಂತೆ ಒಟ್ಟಾರೆಯಾಗಿ 60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ತಾತ್ಕಾಲಿಕವಾಗಿ ಮುಟ್ಟುಗೋಲನ್ನ ಹಾಕಿಕೊಳ್ಳಲಾಗಿರ್ತಕ್ಕಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮುಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಈ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ. ಆದರೂ ಅವರು ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ನಿನ್ನೆ ವಜಾ ಮಾಡಿರುವಂಥದ್ದು. ಇನ್ನು ಮುಡಾ ಸೈಟ್ ಹಂಚಿಕೆ ಹಾಗೆ ಅಕ್ರಮ ನಿವೇಶನದ ವಿಚಾರದಲ್ಲೂ ಕೂಡ ಇಡಿ ಪರಿಶೀಲನೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಕೆ ಮಾಡಲಾಗಿದ್ದಂತಹ ಅರ್ಜಿಯನ್ನ ಇದೇ ಜನವರಿ 28ಕ್ಕೆ ಆದೇಶವನ್ನ ಕೂಡ ಕಾಯ್ದಿರಿಸಲಾಗಿರುವಂಥದ್ದು.